ಇವತ್ತು ಬೆಳಗ್ಗೆ ನಾವು ಎಲ್ಲರೂ ಬಜೆಟ್ನ ವೀಕ್ಷಣೆ ಮಾಡ್ತಾ ಇರುವಾಗ ಒಂದು ವಿಶೇಷ ಅಂಶವನ್ನು ಎಲ್ಲರೂ ಸಹ ಸ್ವಾಗತಿಸಿದ್ವಿ. ಅದೇನಂತ ಹೇಳಿದರೆ 16 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಲ್ಲಿ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿರೋವಂಥದ್ದು ಅತ್ಯಂತ ಸ್ವಾಗತಾರ್ಹವಾದ್ದು. ಯಾಕೆ ಅಂತ ಹೇಳಿದರೆ ಮಕ್ಕಳಲ್ಲಿ ಬರೋವಂಥ ಸಹಜವಾಗೇ ಬರೋವಂಥ ಒಂದು ವ್ಯಕ್ತಿತ್ವ ವಿಕಸನ ಅಥವಾ ಒಂದು ಮಾನಸಿಕ ಸಮತೋಲನ ಇವೆಲ್ಲದಕ್ಕೂ ಸಹ ಪೂರಕವಾಗಿದೆಯೋ ಅಥವಾ ಅದು ಮಾರಕವಾಗಿದೆಯೋ ಅನ್ನೋದು ನಮ್ಮ ವಿಶೇಷವಾಗಿರೋಂಥ ಡಿಬೇಟ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಒಂದು ಸೋಷಿಯಲ್ ಮೀಡಿಯಾನ ಸರಿಯಾಗಿ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋ ಅಂಥದ್ದು ಒಬ್ಬ ಅಡಲ್ಟ್ ಆಗಿರೋನು ಅಥವಾ ಒಬ್ಬ ವಯಸ್ಕನಾಗಿರೋನು ಒಂದು ಸಾಮಾಜಿಕ ಪ್ರಜ್ಞೆ ಅಥವಾ ಸ್ವಂತ ಪ್ರಜ್ಞೆ ಇರೋವಂಥವನು ಚೆನ್ನಾಗಿ ಮಾಡ್ತಾನೆ. ಆದರೆ ಮಕ್ಕಳಿಗೆ ಅದೆಲ್ಲ ಏನೂ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಮಕ್ಕಳ ಒಂದು ಸಮತೋಲನ, ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನೋದು ಅತ್ಯಂತ ಪೂರಕವಾಗಿ ಕೆಲಸ ಮಾಡ್ತದೆ ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಒಂದು ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಸುಭದ್ರಾ PS. ನಾನು JNN ಕಾಲೇಜಿನಲ್ಲಿ MBA ಡಿಪಾರ್ಟ್ಮೆಂಟ್ನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಇವತ್ತು ನಮ್ಮ ಚೀಫ್ ಮಿನಿಸ್ಟರ್ ಒಂದು ರಿಕಾರ್ಡ್ ನಂಬರ್ ಆಫ್ ಟೈಮ್ಸ್ ಬಡ್ಜೆಟ್ ಪ್ರೆಸೆಂಟ್ ಮಾಡೋದ್ರಿಂದ ಅದೇ ಥರ ನಮ್ಮ ಹೈಯರ್ ಎಜುಕೇಷನ್, ಇಂಜಿನಿಯರಿಂಗ್ ಎಜುಕೇಷನ್ ಬಗ್ಗೆನೂ ಒಂಥರ ಖುಷಿ ಆಗಿರೋ ಇನ್ಫಾರ್ಮೇಷನ್ ಏನಂದರೆ, ಇವತ್ತು 16 ವರ್ಷ ಕೆಳಗಡೆ ಇರೋರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದು ತುಂಬ ಖುಷಿ ಆಗ್ತಾಯಿದೆ. ಕೋವಿಡ್ಗೆ ಮುಂಚೆ ನಾವು ಕಾಲೇಜಿನಲ್ಲಿ ಮೊಬೈಲ್ ಫೋನು ಅಲೌ ಮಾಡ್ತಾ ಇರಲಿಲ್ಲ. ಕೋವಿಡ್ ಆದಮೇಲೆ ಕಂಪ್ಲೀಟ್ ಕಾಲೇಜೇ ಮೊಬೈಲ್ಗೆ ಒಳಗಡೆ ಹೋಯಿತು. ಆ ಒಳಗಡೆ ಹೋದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋದು ಬಿಟ್ಟು ಸೋಷಿಯಲ್ ಮೀಡಿಯಾಕ್ಕೆ ಬಾನಿಸರ ಥರ ಆಗಿ ಫುಲ್ ಕಂಪ್ಲೀಟಾಗಿ ಆಗ್ತಾಯಿದ್ದಾರೆ. ಈ 16 ಇಯರ್ಸ್ ಆದಮೇಲೆ ಸ್ವಲ್ಪ ಮೆಚೂರಿಟಿ ಇರುತ್ತೆ, ಅದ್ರ ಮೇಲೆ ವಾಟ್ ಟು ಡು ವಾಟ್ ನಾಟ್ ಟು ಡು ಅನ್ನೋದೇ ಒಂದು ಅವ್ರಿಗೆ ತಿಳಿಯುತ್ತೆ. ಇದರಿಂದ ನಾನು ಒಂದು ಇದು ಖುಷಿ ಆಗ್ತಾಯಿದೆ. ಎರಡನೇದು ನಮ್ಮ ಇಂಜಿನಿಯರಿಂಗ್ ಎಜುಕೇಷನು, ಪಾಲಿಟೆಕ್ನಿಕ್ಕು, UVCನಲ್ಲಿ ಖಾಲಿ ಇರೋ ಪೊಸಿಷನ್ಸ್ ಎಲ್ಲ ಭರ್ತಿ ಮಾಡ್ತೀನಿ ಅಂದಿದ್ದಾರೆ. ಈಗ ನಾವು ಈ ಕರ್ನಾಟಕ ಸ್ಟೇಟು ಇಡೀ ದೇಶದಲ್ಲೇ ಒಂಥರ ರೋಲ್ ಮಾಡಲ್ ಆಗಿದ್ದೀವಿ. ಈ ಪೊಸಿಷನ್ಸ್ ಎಲ್ಲ ಭರ್ತಿ ಆದರೆ ಡೆಫಿನೆಟಾಗಿ ನಾವು 100% ನಾವು ಒನ್ ಆಫ್ ದ ಬೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಆಗ್ತೀವಿ. ಇದರಿಂದ ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ ಡನ್ ಸರ್. ಥ್ಯಾಂಕ್ ಯು ಸರ್. ನಾನು ಡಾಕ್ಟರ್ Y ವಿಜಯ್ ಕುಮಾರ್, ಪ್ರಿನ್ಸಿಪಾಲ್ JNN ಕಾಲೇಜ್ ಆಫ್ ಇಂಜಿನಿಯರಿಂಗ್. ಬಜೆಟಲ್ಲಿ 16 ವರ್ಷದ ಮಕ್ಕಳಿಗೆ ಏನು ಮೊಬೈಲ್ ಬ್ಯಾನ್ ಮಾಡಬೇಕಂತ ಮಾಡಿದ್ದಾರೆ. ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಬಟ್ ಏನಾಗುತ್ತೆ ಅಂದರೆ, ಶಾಲೆಯಲ್ಲೂ ಕೂಡ ಹೋಮ್ವರ್ಕನ್ನು ಮಕ್ಕಳಿಗೆ ಮೊಬೈಲ್ ಮೂಲಕನೇ ಕಳಿಸ್ಕೊಡ್ತಾರೆ. ಪೇರೆಂಟ್ಸು ಅದನ್ನು ಖುದ್ದು ಎಷ್ಟು ಕೊಟ್ಟಿದ್ದಾರೆ ಏನೋ ಅದರ ಪ್ರಕಾರ ಮಾಡಿಸ್ಬೇಕು. ಅದು ಬಿಟ್ಟು 1-2 ಹೋಮ್ವರ್ಕ್ ಮಾಡಿ 4 ರೀಲ್ಸ್ ನೋಡ್ಕೊಂತ ಮಕ್ಕಳು ಹಾಳಾಗ್ತಾರೆ. ಮೊಬೈಲು ಯಾವ ಥರ ಉಪಯೋಗಿಸ್ಬೇಕು ಅಷ್ಟಕ್ಕೆ ಉಪಯೋಗಿಸ್ಬೇಕು. ಒಂದು. ಎರಡನೇದು, ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಮೊಬೈಲು, ಆಟ ಆಡಬೇಕಾದ್ರೆ ಮೊಬೈಲು, ಎಲ್ಲದರಲ್ಲೂ ಚಟುವಟಿಕೆಗಳು ನಿಂತು ಹೋಗ್ತಾ ಇದೆ. ಅಶೋಕ್. ಈಗ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಈ ಸತಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದು ತುಂಬ ಒಳ್ಳೆ ಡಿಸಿಷನ್ ಅಂತ ಅನಿಸುತ್ತೆ. ಮೊದಲನೇದಾಗಿ ಈ ಮಕ್ಕಳಿಗೆ ಬೇಕಾಗಿರೋವಂಥ ಸೆಲ್ಫ್ ಕಾನ್ಫಿಡೆನ್ಸು ಎಲ್ಲ ಅವರು ಈ ಸೋಷಿಯಲ್ ಮೀಡಿಯಾದಿಂದ ಅವರಿಗೆ ಕಡಿಮೆ ಆಗ್ತಾ ಇದೆ. ಅವರಿಗೆ ತುಂಬ ಹೆರಾಸ್ಮೆಂಟು, ಸೈಬರ್ ಬುಲ್ಲಿಂಗ್ ಇದೆಲ್ಲ ಆಗ್ತಾ ಇದೆ. ಅದನ್ನೆಲ್ಲ ನಾವು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಈಗಿನ ಮಕ್ಕಳಿಗೆ 16 ವರ್ಷದ ವಯಸ್ಸಿನ ಒಳಗಿನ ಮಕ್ಕಳಿಗೆ ಬೇಕಾಗಿರೋದು ಅಕಾಡೆಮಿಕ್ಸ್ ಮೇಲೆ ಫೋಕಸ್, ಅಂದರೆ ಓದೋದ್ರ ಬಗ್ಗೆ ಆಸಕ್ತಿ ಬೇಕಾಗಿದೆ. ಅದನ್ನು ಸಾಕಷ್ಟು ಹೆಚ್ಚು ಮಾಡ್ಬೋದು ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದ್ರಿಂದ ಅಂತ ಅನ್ಸುತ್ತೆ. ಮಕ್ಕಳು ಎಲ್ಲ ಫೋನಲ್ಲೇ ಓದೋದು, ಫೋನಲ್ಲೇ ಎಲ್ಲ ಡಿಸ್ಕಸ್ ಮಾಡೋದು ಮಾಡ್ತಾ ಇದ್ದಾರೆ. ಅದನ್ನು ಅವಾಯ್ಡ್ ಮಾಡ್ಬೋದು. ಅದರಿಂದ ಬೇರೆಯವ್ರ ಜೊತೆ ಬೆರೆಯೋದು ಎಲ್ಲವುದು ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಹಾಗೆ ಆ ಮಕ್ಕಳು ಒಂದು ಸ್ಲೀಪ್ ಪ್ಯಾಟ್ರನ್ ಏನಿರುತ್ತೆ, ಅಂದರೆ ಮೊಬೈಲನ್ನು ಇಟ್ಕೊಂಡು ಎದ್ದೇಳೋದು, ಮೊಬೈಲ್ ಇಟ್ಕೊಂಡೇ ನಿದ್ದೆ ಮಾಡೋದು, ಅದೆಲ್ಲ ಪ್ಯಾಟ್ರನ್ ಚೇಂಜ್ ಆದರೆ ಅವ್ರ ಹೆಲ್ತ್ ಮೇಲೂ ಕೂಡ ಅದು ತುಂಬ ಪಾಸಿಟಿವ್ ಆಗಿ ಅದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ಅಶ್ವಿನಿ SR. ನಾನು JNNC ಶಿವಮೊಗ್ಗ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬಜೆಟಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದು ಸ್ವಾಗತಾರ್ಹ. ಮಕ್ಕಳು ಮನಸ್ಸಿನ ಮೇಲೆ, ಈಗ ಸಣ್ಣವರಿಂದ ಮೊಬೈಲ್ ಇಟ್ಕೊಂಡ್ರೆ ಮಕ್ಕಳು ಮನಸ್ಸಿನ ಮೇಲೆ ಪರಿಣಾಮಗಳೇ ಜಾಸ್ತಿ.
ಒಂದು ನಿಮಿಷ ಅಂತ ರೀಲ್ ನೋಡೋಕೆ ಕುತ್ಕೊಂಡವ್ರಿಗೆ ಅವ್ರಿಗೆ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಓದೋ ಕಡೆ ಗಮನ ಕಮ್ಮಿ ಆಗಿದೆ, ಪುಸ್ತಕಗಳನ್ನು ಓದೋದೇ ಕಮ್ಮಿ ಮಾಡಿದ್ದಾರೆ. ಈವನ್ ಸ್ಕೂಲಲ್ಲೂ ಟೀಚರ್ಸು ಕೂಡ ನೋಟ್ಸ್ಗಳನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ವಾಟ್ಸಪ್ಪಲ್ಲಿ ನೋಟ್ಸ್ ಕಳಿಸೋದನ್ನ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಅವ್ರು ಆದಷ್ಟು ಪುಸ್ತಕಗಳನ್ನು ಓದೋದೇ ಒಳ್ಳೆಯದು. ಈವನ್ ಹೋಮ್ವರ್ಕ್ಗಳನ್ನು ಕೂಡ ಮೊದಲು ಡೈರಿಲಿ, ನನ್ನ ಮಕ್ಕಳು ಚಿಕ್ಕವ್ರು ಇರ್ತಾಯಿಲ್ಲ, ಡೈರಿಲಿ ಹೋಮ್ವರ್ಕ್ ಬರೆದು ಕಳಿಸ್ತಾ ಇದ್ರು. ಅದೆಲ್ಲ ಇವಾಗ ವಾಟ್ಸಪ್ಪಲ್ಲಿ ಬರ್ತಾ ಇದೆ. ಅದನ್ನು ಎಲ್ಲ ಅವಾಯ್ಡ್ ಮಾಡಿ ಡೈರಿ ಸಿಸ್ಟಮ್ಗೆ ಹೋದರೆ ಒಳ್ಳೆಯದು. ಆದಷ್ಟು ಪುಸ್ತಕಗಳಲ್ಲಿ ಬರೆಯೋದೇ ಒಳ್ಳೆಯದು. ಡೈರಿಯಲ್ಲಿ ಹೋಮ್ವರ್ಕ್ ಬರೆದು ಇವರು ಪುಸ್ತಕಗಳನ್ನು ಓದಿ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದೇ ಒಳ್ಳೆಯದು. 16 ವರ್ಷದ ನಂತರ ಅವ್ರು ಓದಲಿ, ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಬಟ್ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ. ಸೊ ಇದನ್ನು ಬ್ಯಾನ್ ಮಾಡಿರೋದು ತುಂಬ ಒಳ್ಳೆ ನಿರ್ಣಯ. ಥ್ಯಾಂಕ್ ಯು. ಐ ಆಮ್ ಡಾಕ್ಟರ್ ಮಂಜುಳಾ ಅಂತ, ಡೇಟಾ ಸೈನ್ಸ್ ಡಿಪಾರ್ಟ್ಮೆಂಟ್ HOD JNNC. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.